ಸಾವಿತ್ರಿ, ದಿನಾಲೂ ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ಬುದ್ಧಿ ತಗೊಂಡು ಹೋಗ್ತಾ ಇರೋದು. ಈ ದಿವಸ ನಿನ್ನ ಗಂಡನಿಗಾಗಿ ಮೀಸಲವಾಗಿಟ್ಟಿರುವ ಬುದ್ಧಿನ ಈ ಶ್ರೀಕಾಂತ್ ಗೌಡ ಬಿಚ್ಚಿ ತಿನ್ನಾಕಬೇಕು. ಬೇಟೆ ಸಿಗ್ಬೇಕಾದ್ರೆ ಬೇಟೆಗಾರ ಕಾಯ್ಲೇಬೇಕಲ್ವಾ? ಬಾ ಸಾವಿತ್ರಿ ಬಾ, ಐ ಆಮ್ ವೇಟೆ. ಮತ್ತೇನ್ ಸಾವಿತ್ರಿ, ಗಂಡಗ್ ಬುತ್ತಿ ತಗೊಂಡ್ ಹೊಂಟಂಕ ಕಾಣಕತ್ತೈತಿ. ಹೌದ್ರಿ ಗೌಡ್ರೆ, ನನ್ನ ಗಂಡ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾನ, ಅದಕ್ಕೆ ಅವನಿಗೆ ಬಹಳ ಹಸುವಾಗಿದೆ. ನಾನು ಬುತ್ತಿ ತೆಗೆದುಕೊಂಡು ಹೊರಟಿದ್ದೇನೆ, ಸ್ವಲ್ಪ ದಾರಿ ಬಿಡ್ತೀರಿ? ದಾರಿ ಬಿಡು ಹಾಗಿದ್ರೆ ನಿಲ್ಸೋ ಕೆಲಸ ಏನಿತ್ತು ಸಾವಿತ್ರಿ? ಹಾಗಾದ್ರ ನನ್ನ ಹೋಗಕ್ ನನ್ನ ಯಾಕೆ ನೀವು ತಡದ ನಿಲ್ಲಿಸಿದ್ರಿ? ಇಬ್ರು ಕೂಡ ಶಾಂಡ ಆಡೋದಿತ್ತ ಅಲ್ಲ, ನಂದು ಹೊಟ್ಟೆ ಹಸ್ದಿತ್ತ. ಬಡವರ ಮನೆ ಊಟ ಅಂದ್ರ ಬಹಳ ರುಚಿ ಇರ್ತೈತಿ ಅಂತ ಕೇಳ್ಪಟ್ಟೆ. ಅದಕ್ಕ ಈ ಬುತ್ತಿ ನನಗೆ ಸಿಗ್ತೈತೇನೋ ಅಂತ ಕೇಳಿದೆ. ಹೌದೇನು ಗೌಡ್ರ, ನಿಮಗೂ ಬಾಳ ಹಸು ಆಗೈತ್ರಿ? ನೋಡಿ, ನನ್ನ ಗಂಡನಿಗೂ ಹಸು ಆಗೈತಿ. ಬರೀ ಅಲ್ಲಿ ಇಬ್ರು ಕೂತ ಎದ್ರ ಬದ್ರ ಕೂತ ಊಟ ಮಾಡೋರಂತೆ. ಛೇ 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 ಛೇ, ಅದು ಒಂದು ಬುತ್ತಿ ಗಂಟು ಬಿಚ್ಚಿ ಇಬ್ರು ಕೂಡಿ ಎದ್ರ ಬದ್ರ ಕುಂತಿನ ಪದ್ಧತಿ ನಮ್ದಲ್ಲ. ಕದ್ದು ಮುಚ್ಚಿನ ತಿನ್ಲಿ, ಇಷ್ಟಪಟ್ಟನ ತಿನ್ಲಿ, ಒಂದು ಬುತ್ತಿ ಒಬ್ಬನ ತಿನ್ನವನ. ಹೌದೇನು ಗೌಡ್ರ, ಬರೀ ನಾನು ಬರುವಾಗ 4 ರೊಟ್ಟಿ ಹೆಚ್ಚಾತಿನ ತಂದಿನಿ. ಯಾಕಂದ್ರ ನಮ್ಮ ಹೊಲದಲ್ಲಿ ನಾಯಿ ಐತಲ್ಲ, ಅದಕ್ಕೋಸ್ಕರ ಬರುವಾಗ 4 ರೊಟ್ಟಿ ನಾನು ಹೆಚ್ಚಾತಿನ ತಂದಿನಿ. ನನ್ನ ಗಂಡು ಉಳಿದ್ರ ನೀವು ಅಲ್ಲೇ ಕುತ್ಕೊಂಡು ಊಟ ಮಾಡಿವ್ರಿ ಅಂತ ಅಂದ್ರ ನಾನ್ ಆಯನ ಹಾಗಂತ ನಾನ್ಲಿಲ್ರಿ ಗೌಡ್ರ. ಗೊತ್ತಾಗತ್ತೆ, ನಾ ಏನ್ ಅಂತ ಟಕ್ಕರ್ ಸುಳಿ ಮಗ ಅಲ್ಲ. ಏ ಸಾವಿತ್ರಿ, ಬುತ್ತಿ ಅಂದ್ರ ಯಾವ ಬುತ್ತಿ ಅಂತ ತಿಳ್ಕೊಂಡಿದಿ? ಕೈಯಾಗಿ ಹಿಡಿದಿರೋ ಅನ್ನದ ಬುತ್ತಿ ಅಲ್ಲ, ಮೈ ಕೈ ತುಂಬಿಕೊಂಡು ನಿಂತಿರೋ ಈ ನಿನ್ನ ಸೀಲದ ಬುತ್ತಿ. ಬಾಯ್ ಸ್ವಲ್ಪ ಹಿಡಿತದಲ್ಲಿಟ್ಟು ಮಾತನಾಡು ಮಗನ. ಅಡ್ಡ ತಿಡ್ಡ ಮಾತಾಡಿದ್ರ ಬಾಯಾಗ ಮೊಳಕಲ್ಲ ಸುರ್ಕಿನ ಅಲ್ಲ. ಇಷ್ಟೊತ್ತಿವರೆಗೆ ನೀ ನನ್ನ ಜೊತೆ ಮಾತಾಡಿದು ನನ್ನ ಗಂಡ ಮೈದ್ನಿಗೆ ಏನಾದ್ರೂ ಗೊತ್ತಾದ್ರ ನಿನ್ನ ತುಂಡು ತುಂಡಗೆ ಕತ್ತರಿಸಿ ಹೇಗೆ ತುಂಬ್ತಾರ ಈ ಅಚ್ಚರ. ಬಾಯಿ ಕಂಡಿದ್ದೀನಿ, ಬರೀ ಮಾತಾಡ್ತಿದ್ರೆ ಸಾಕು ಗಂಡ ಮೈದ್ನ ಗಂಡ ಮೈದ್ನ. ಅಲ್ಲ, ಈ ಊರಾಗ ನಿನ್ನ ಗಂಡ ನಿನ್ನ ಮೈದ್ನ ಅಷ್ಟ ಗಂಡಸರನ? ನಾವೆಲ್ಲ ಏನ 9 ನಂಬರ್? ಏ ಸಾವಿತ್ರಿ, ನಮ್ಮಪ್ಪನು ನನ್ನ ಗಂಡಸಂತ ಹುಡ್ಸ್ಯಾನ. ನಾವು ತೋರಿಸ್ಬೇಕಲ್ಲ ಗಂಡಸ್ತನ ಅಂದ್ರೆ ಹೆಂಗಿರ್ತೈತಿ ಅಂತ. ಏ ಸಾವಿತ್ರಿ, ಅಲ್ಲ ಆ ಬಡ ಬಿಕಾರಿ ಮನ್ಯಾಗ ಯಾವ ಸುಖ ಕಾಣಕದಿ ನೀನು? 5 ನಿಮಿಷ ಸಹಕರಿಸಿ ನೋಡು, ಮಾಡಿ ಮನಿ ತಂದು ನಿನ್ನ ಪಾದಕ್ಕೆ ಇಡ್ತೀನಿ. ಅಲ್ರಿ ಗೌಡ್ರ, ಮಾಡಿ ಮನಿ ತಂದ ನಾನು ಮುಂದಿಡ್ತೀರ? ಹೌದು. ಅಲ್ಲೇನ್ರಿ, ಇಷ್ಟೊತ್ತಿಗೆ ನಾನ್ಯಾಕೆ ಗಂಟ್ಲ ಹರ್ಕೋತಿದ್ನಿ? ಆಗ ಈ ಮಾತು ಹೇಳ್ಬಾರ್ದಾಕಿತ್ತೇನ್ರಿ? ಹೋಲ್ಬಿಡ್ರಿ, ಮತ್ತೇನು ಕೊಡ್ತೀರಿ? ಏನು 10 ಎಕರೆ ಹೊಲ ಹಚ್ತಾನೆ ಹೋಗ. ಮತ್ರಿ ಅಲ್ಲ, ಸುಮ್ಮನೆ ಹೂ ಅಂದ್ರೆ ಬುಡಕ ಕೈ ಹಾಕಂಗ ಕಾಣಿಸ್ತಾವಲ್ರಿ? ಹೌದ್ರಿ, ನಾ ಹಂಗ ಪೈಲ ಕೈ ಹಚ್ಚಂಗಿಲ್ಲ, ಕೈ ಹಚ್ಚಿದ್ರ ಬಿಡಂಗಿಲ್ಲ. ಆಮೇಲೆ ನೀವಾರ ಜಳ ಆಗಿರ್ಬೇಕಾ, ನಾವಾರ ಜಳ ಆಗಿರ್ಬೇಕ. ಅಲ್ಲ, ನೀನ ನನ್ನ ಕಿಕ್ಕಿ ಅಂದ್ಮೇಲೆ ನಂದೇನೈತಿ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನೈತಿ ನೋಡ, ಎಲ್ಲ ನಿನ್ಗ ಕೊಡ್ತಾನ. ನಂದೆಲ್ಲ ನಿಂದ, ನಿಂದೆಲ್ಲ ನಂದ. ಈ ನಿನ್ನ ಆಸ್ತಿ ಅಂತಸ್ತು ಐಶ್ವರ್ಯ ನನ್ನ ಗಂಡ ಮೆಟ್ಟಿರುವ ಹಾರಪ್ಪು ಚಪ್ಪಲಿಯ ಸಮಾನ. ಏನಂದಿ ನೀನು? ನಾನು ಯಾರು ಗೊತ್ತೈತಿಲ್ಲ? ಈ ಮಣ್ಣಿಕೆರೆ ಊರಲ್ಲಿ ಹುಟ್ಟಿದ ಜವಾರಿ ಹೆಣ್ಣದಿಲ್ಲೇ ನಾನು. ಲೇ ಗೌಡೆ, ನೀನು ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಬಹಳ ಮಾತಾಡತಿ. ಬರೋಬ್ಬ
ಅಲ್ಲ ನಿನ್ನ ಗಂಡನ ಬಗ್ಗೆ ಅಷ್ಟೊಂದು ಹೇಳಕತ್ತಿಯಲ್ಲ, ಏನ್ ನಿನ್ನ ಗಂಡನ ಪವರ? ನನ್ನ ಗಂಡನ ಪವರ ಲೇ, ಇಷ್ಟೊತ್ತಿಗೆ ನೀ ಏನ್ ಹೇಳಿದೆಲ್ಲ ಗಂಡಸ್ತಾನದ ಬಗ್ಗೆ, ಆ ಗಂಡಸ್ತ ನನ್ನ ಗಂಡನ ತೋಳ್ ತೆಕ್ಕೆಲೈತಿ ಅಲ್ಲ. ನೀ ಹೇಳಿದೆಲ್ಲ ಅದೇ ನಿನ್ನ ತಂಗಿ ಶಿಲ್ಪಿ ಇದ್ದಾಳಲ್ಲ, ಅವಳನ್ನ ಕೊಟ್ಟು ಕಳಿಸು. ನನ್ನ ಗಂಡ ಒಂದೇ ಒಂದು ರಾತ್ರಿ ಅವಳಿಗೆ ಸ್ವರ್ಗ ಸುಖ ಸೋರಿಸ. ಮಾತಾಡಬಾರ್ದ್ರಿ, ಮಂದಿ ಹೆಣ್ಣು ಮಕ್ಕಳ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದ. ಏ ಸಾವಿತ್ರಿ, ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ನನ್ನ ತಪ್ಪ. ಹಂಗ ನೀನು ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ತಪ್ಪ. ಇಲ್ಲಿ ಒಟ್ಟ ಫ್ಯಾಮಿಲಿ ಸೆಂಟೆನ್ಸ್ ಬೇಡ. ಇಲ್ಲೇನಿದ್ರು ನಿನಗೈತಿ ನನಗೈತಿ, ನನಗೈತಿ ನಿನಗೈತಿ. ಕಬಡ್ಡಿ ಆಡಕ್ ಬರ್ತೈತೇನ? ಕಬಡ್ಡಿನಾ ಗೌಡ್ರ? ಕಬಡ್ಡಿನೂ ಆಡ್ತೀನಿ, ಬಿಟ್ರ ಖೋಖೋನು ಆಡ್ತೀನಿ, ಹಂಗ ಪ್ರಸಂಗ ಬಂದ್ರ ಚಿನ್ನಪಣ್ಣು ಆಡ್ತೀನಿ ಗೌಡ್ರ. ಹೊಡಿಬಾರ್ದ ಜಾಗ ಹೊಡೆದ್ರ, ಸಿಗಬಾರ್ದ ಜಾಗ ಸಿಕ್ಕೊಂಡಿತ್ತ ಮಗನ. ಅಲ್ಲೋ ಇಷ್ಟತ್ರವ್ರಿಗೆ ಬಾಳ ಹಾರಿ ಮಾತನಾಡ್ತಾ ಇದೆಯಲ್ಲ, ನಾ ಅಂದ್ರೆ ಏನಂತ ತಿಳ್ಕೊಂಡಿ? ಈ ಮಣ್ಣಿಕೆರೆ ಹುಟ್ಟಿದ ಜವಾರಿ ಹೆಣ್ಣದಿಲ್ಲ ನಾನು. ಬಾರೋ ಏ ಸಾವಿತ್ರಿ, ಬಾಳ ಹುರುಪಿದ್ರ ನಾ ಎತ್ತಬಹುದ, ಆದ್ರ ನೀ ಎಷ್ಟಿದ್ರ ಅಷ್ಟೊಂದು ಚೆನ್ನಾಗಿ ಕಾಣಿಸಂಗಿಲ್ಲ. ಏ ಸಾವಿತ್ರಿ, ಜಡೆಗೆ ಮಲ್ಲಿಗೆ ಹೂವ ಮುಡ್ಕೊಂಡು ಮುಸುರೆ ತಿಕ್ಕುವ ಹೆಣ್ಣಾದ ನಿನಗ ಇಷ್ಟ ಇರ್ಬೇಕಾದ್ರ ಇನ್ನು ತೊಡೆ ತಟ್ಟಿ ಮೀಸಿ ತಿರುವ ಗಂಡ ನಾನು. ನನಗೆಷ್ಟಿರ್ಬೇಡ. ಏನೋ ಒಂಟಿಯಾಗಿ ಸಿಕ್ಕಿದೆ ಅಂತ ಏನೋ ಕೇಳದೆ ಅಪ್ಪ, ಅಷ್ಟಕ್ಕ ಹಿಂಗ ನೋಡ. ಏನೋ ಇಷ್ಟಪಟ್ಟು ಕೇಳಿದೆ, ಕೊಡೋ ಮರ್ಜಿನೂ ನಿನಗಿಲ್ಲ, ಬಿಡೋ ಮರ್ಜಿನೂ ನನಗಿಲ್ಲ. ಇಷ್ಟಪಟ್ಟು ಓಡಿಸೋ ಕುದುರೆಕ್ಕಿಂತ ಕಷ್ಟಪಟ್ಟು ಓಡಿಸೋ ಕುದುರೆ ಒಳಗ ಬಹಳ ಮಜಾ ಇರ್ತೈತಂತ. ಕುದುರೆ ಒಲಿ 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 ಅಂತಿರ್ಬೇಕು, ಓಡಿಸೋ ಸಾರಥಿ ಓಡಿಸ್ತು ನಾನು ಹುಮ್ಮಸ್ನಾಗಿರ್ಬೇಕು. ಒಮ್ಮೆ ಹತ್ತಬಾರ್ದು ಜಬರಿ ತಗೊಂಡು ಹತ್ತಿದ್ರ ಕುದುರೆ ಟಕ್ 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 ಅಂತಿರ್ಬೇಕು. ಬಾ, ಕಬಡ್ಡಿನೂ ಕಲಿಸ್ಕೊಡ್ತೀನಿ, ಕುಸ್ತಿನೂ ಕಲಿಸ್ಕೊಡ್ತೀನಿ, ಚಿನ್ನಪನೆ ಆಡೋದ್ರೊಳಗಂತೂ ಎತ್ತಿದ ಕೈ ಮಗನ. ಬಾ 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 ಬಾ. हे प्रभु, हे हरि जगन्नाथ प्रेमानंद, सफर करो, बोला ना धक्का मुक्की नहीं करने का. ओ वाह ಗೌಡಪ್ಪ, ಏನ ಟಿಮಿ ಟಿಮಿ ಎಬ್ಸಿ ಅಲ್ಲಪ್ಪ. ನಿನ್ ಹೊತ್ತು ಗೊತ್ತೈತಿಲ್ಲ, ಊರನ್ ಮಂದಿ ಹೊಯ್ಕೊಳಕತ್ತಾರ. ನ್ಯಾಯ ಪಂಚಾಯತಿ ಕೊಡಿಸಿವಿ, ಎಲ್ಲಿ ಅದನ್ನ ನಿಮ್ಮ ಗೌಡಪ್ಪ ಅಂತೇಳಿ. ಬರ್ರಿ ಬರ್ರಿ ಹಿಡಿ, ಒಂದು 5 ನಿಮಿಷ ಬಿಟ್ಟು ಬಾ ಹೋಗು. ತಗೋದನ 5 ನಿಮಿಷ ಬಿಟ್ಟು ಬಾ ಹೋಗು, ಅರ್ಜೆಂಟ್ ಐತಿ ಹೋಗಲೆ. ಇದು ನನಗನ? ಹಾ, ನೀನ ತಗೋದನ. ತಗೋರಿ ಹೇಳ್ರಿ. ಟೇಕ್ ದಿಸ್. ನಟ್ ನಡಬರ್ ಕೆಂಪ್ ಹಳ್ಳು, ಎಲ್ಲಿ ತುಳಿತಿದ್ದೆ ಎಲ್ಲಿ ಇಟ್ಕೋ. ಏ ಹೋಗು, ಪ್ರಸಂಗ ಹೆಂಗ ಬರ್ತ ಹೇಳಾಕ ಬರಂಗಿಲ್ಲ. ಹೋಗಲೆ, ಹಂಚಕಾದ ದೋಸೆ ಬಿಡ್ಬೇಕು. ಹಂಚು ಕಾದೈತಿ, ಪಟ್ನ ದೋಸೆ ಬಿಡ್ಬಾರ್ದು, ಹಂಚು 2 ಹೋಳಾಕವು. ಸೇರಿದ್ರೆ ನಾನ್ ಸೇರ್ತೈತೆ ಹೋಗ್ಲೆ. ಬೇಡ, ಇದು ಬೇಡ. ನೀ ಮನಸ್ಸು ಮಾಡಿರೇನೋ ಗೌಡಪ್ಪ, ಸಾಂಗ್ಲಿ ಮಿರಜಿನಿಂದ ತರಬೇಕು. ಏ ಗೌರ್ಯ, ಕೊಟ್ಟು ಖರೀದಿ ಮಾಡ್ಬೇಕಾದ್ರೆ ಇದ್ರ 10 ಪಟ್ಟು ಖರೀದಿ ಮಾಡ್ತೈತಿ. ಆದ್ರೆ ನನಗೆ ಇದ ಬೇಕು. ಇದ ಬೇಕಂದ್ರೆ ಆಕಿನ ಗಂಡ ಹಿಡಿದು ಗುಮ್ತಾನು. ಗುಮ್ಮಿದ್ರೆ ಗುಮ್ಮದಕ್ಕ, ಒಟ್ಟು ನನಗಿದ ಬೇಕು.
ಒಟ್ಟ ಬರ್ಗೆಟ್ಟ ನೀವ ಇದ ಬೇಕು. ನೀವು ಸ್ವಲ್ಪ ಮುಂದೆ ನಡ್ರಿ ನೀವು ಮುಂದೆ. ದನದ ಕೊಟ್ಟೆ ಎತ್ತಿಲ್ಲ ಅದನ್ನ ಸರಿಸಿ ನಟ್ಟ ನಡ್ಬರ್ಕೊಟ್ರು ನಾವು ತೊಗೊಂಬರ್ತೀವಿ. ಅಲ್ಲೇ ದನದ ಕೊಟ್ಟಾಗ ಕಾಯ್ದೈತಿ ಇಲ್ಲಿಗೆ ಹಂಚ ನಿಂದು. ಅದು ಎಲ್ಲಾರು ಇರ್ಲಿ, ನಿನಗೇನ್ ಬೇಕು ಅದನ್ನ ಬೇಕು. ನೀವು ಮುಂದೆ ನಡಿ. ನೋಡಲಿ ಗೌರ್ಯ, ಒಂದು ವೇಳೆ ಈ ಕಳಗಿನ ತಂದು ನಮ್ಮ ದಡ್ಡ ಕಟ್ಲಿಕ್ಕಂದ್ರ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ ಮಗನ. ಏನ ಇದನ್ನ ನಿಮ್ಮ ಮನೆಗೆ ತಂದು ಕಟ್ಲಿಲ್ಲ ಅಂದ್ರ ಅವಾಗ ನಾ ನಿಮ್ಮನ್ನ ಆಯ್ತು. ಏ ಸುಬ್ಬಿ, ಅಲ್ಲೇ ನೋಡ್ತಿ, ಇಲ್ಲಿ ನೋಡಿ, ಇಲ್ಲಿ ಬಾಳ ಮೂಗು ಮುರಿಬೇಡ. ಮೂಗುಬಟ್ಟು ತೆಳಗ್ ಬಿದ್ದಿತ್ತು. ಇವತ್ತು ಗೌರಿ ಬಂದನ, ನಿನ್ನ ಟೈಮ್ ಸರಿಯಾಗೈತೆ. ಇನ್ನೊಂದು ಸಲ ಸಿಕ್ಕು ನೋಡ್ಬೇಕಾರ ಬೌಕ್ ಅನಿಸ್ತು. ಏನ್ ಅನಿಸ್ತಿ? ಬೌಕ್ ಅನಿಸ್ತು. ಬೌಂಕ್. ಜಾತ್ರೆಗೆ ಅಡ್ಡಾಡಿ ಪುಗ್ಗ ಮಾರೋವಾಗ್ಯಾನ ನೋಡ್ರಿ. ಇದನ್ನ ನಿಮ್ಮ ಕೊಟ್ಟಾಗ ತಂದು ಕೊಟ್ಲಿಕ್ಕಂದ್ರ ನನ್ನ ಹೆಸರು ಯಾಕೆ ಗೌರೀಶ್ ಆಗಿರ್ಬೋದು ನೋಡ್ರಿ ನೀವು. ಅಣ್ಣ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡ್ದಿ. ಇಲ್ಲದಿದ್ರ ನನ್ನ ಮಾನ ಪ್ರಾಣ ಆ ಗೌಡನ ಪಾಲಾಗಿ ಹೋಗ್ತಿತ್ತು. ಏನಂದಿಲ್ಲ ಇನ್ನೊಮ್ಮೆ ಅಣ್ಣ ಅಂತಂದೆ. ಅಣ್ಣ, ಈ ಅಣ್ಣನ ಶಬ್ದ ಕೇಳಿ ನನ್ನ ಕಿವಿಗೆ ಎಷ್ಟು ವರ್ಷಗಳಾದೋ ಏನು. ನಾನೇನು ಅನಾಥನೂ ಅಲ್ಲ, ಬೀದಿ ಭಿಕಾರಿನೂ ಅಲ್ಲ. ದೊಡ್ಡ ಜಮೀನ್ದಾರ ಮನೆತನ, ಏಕೈಕ ಮನೆತನದವನು ನಾನು. ತುತ್ತು ಅನ್ನಕ್ಕಾಗಿ ಇವನು ಮನೆ ತನಕ ಕೆಲಸಕ್ಕೆ ಬಂದ ನಿಂತವನಲ್ಲ ನಾನು. ಆಸ್ತಿ ಅಂತಸ್ತಿಗಾಗಿ ನನ್ನ ತಂದೆ ತಾಯಿನ ಕೊಲೆ ಮಾಡಿದ ನೀಚ ಇವನು. ಹೌದವ, ಹಿಂಗ್ಯಾಕೆ ಮಾಡ್ರಿ ಗೌಡ್ರಿ ಅಂತ ನಮ್ಮಕ್ಕ ನ್ಯಾಯ ಕೇಳಕ್ಕಂತ ಹೋದಾಗ ನಮ್ಮಕ್ಕನ ಶೀಲ ಹಾಳು ಮಾಡಿದ ಈ ಕರ್ಮಚಾಂಡಾಲ. ಅಂದಿನಿಂದ ಇಂದಿನವರೆಗೂ ಈ ಗೌಡಪ್ಪನ ಕತಿ ಅಂತ್ಯ ಹಾಡಕನ ಈ ಊರಿಗೆ ಬಂದೇನೆ. ಇಂದೆಲ್ಲ ಒಂದು ದಿನ ಈ ಸಮಯ ಬಂದ ಬರುತ್ತ ಅವನಿಗೆ ಇವನಿಗೆ ಮಂಗಳ ಹಾಡ್ತಾನೆ. ಆದ್ರೆ ಒಂದು ಮಾತವ, ಇಲ್ಲಿ ನಾನು ಯಾರು ಅನ್ನೋದು ವಿಷಯ ದಯವಿಟ್ಟು ನೀ ಯಾರ ಮುಂದೆ ಹೇಳಬೇಡ ಅಂತೇಳಿ ನನಗೆ ಕೈ ಆಯ್ತನ. ನನ್ನ ಹೆತ್ತ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇಲ್ಲಿ ನಡೆದ ಘಟನೆ ನಾನು ಯಾರ ಮುಂದೆ ಹೇಳುದಿಲ್ಲ. ತೆಗೆದುಕೊಂಡ ಈ ನನ್ನ ಭಾಷೆಯನ್ನು ನೀ ಮುಂದೆ ನಡೆಯುವ. ಈ ಗೌಡಪ್ಪನ ಒಂದು ಕೈ ನೋಡ್ಕೊಂಡ ಬರ್ತೀನಿ. ಆಯ್ತನ. ಆ ದೇವರು ನಿನಗೆ ಒಳ್ಳೇದು ಮಾಡಲಿ.